ಸರ್ಕಾರ ಚುನಾವಣೆ ಯಾಕೆ ಮಾಡೋದು? ಎಲ್ರಿಗೂ ರಕ್ಷಣೆ ಕೊಡಬೇಕು. ಈಕ್ವಾಲಿಟಿ ಇದೆ ಎಲ್ರಿಗೂ. ಯಾವ ಧರ್ಮದಲ್ಲಿ ಇರಲಿ, ಅವನು ಇಂಡಿಯನ್ ಸಿಟಿಸನ್ ಇದ್ದರೆ ಸಾಕು, ಅವನಿಗೆ ಈಕ್ವಾಲಿಟಿ ಇದೆ. ಎಲ್ಲ ಧರ್ಮ ಈಕ್ವಲ್. ನಾವು ಯಾವ ಧರ್ಮಕ್ಕೂ ಇವತ್ತು ತನಕ ಹೇಳಿ ಯಾವುದನ್ನ FIR ಆಗಿದೆಯಾ ನಮ್ಮ ಮೇಲೆ? ಇವತ್ತು ತನಕ ನಾವು ಯಾವ ಧರ್ಮಕ್ಕೂ ಏನೂ ಹೇಳೋದಿಲ್ಲ. ನಮ್ಮ ಸುದ್ದಿ ಸನ್ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಸಮಾಜ ಸೇವಕರಾದ ಶ್ರೀ ಸೈಯದ್ ಅಶ್ರಫ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮುಸ್ಲಿಂ ಸಮುದಾಯದ ಮೇಲಿನ ಅನ್ಯಾಯವನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದರು. ಐ ಲವ್ ಮೊಹಮ್ಮದ್ ಎಂದು ಹೇಳಿದ ಕಾರಣಕ್ಕೆ ಕಾನ್ಪುರದಲ್ಲಿ ಯುವಕರನ್ನು ಬಂಧಿಸಿರುವುದು ತಪ್ಪು. ನಾವು ಬದುಕಿರುವುದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗದರ್ಶನದಲ್ಲಿ ಎಂದು ಅವರು ಹೇಳಿದರು. UP ರಾಜ್ಯದಲ್ಲಿ ಕಾನ್ಪುರ ಸಿಟಿನಲ್ಲಿ ಮೊನ್ನೆ ಒಂದು ಘಟನೆ ಆಗಿದೆ. ಆ ಘಟನೆ ಏನು ಅಂಥದ್ದಿದ್ದಿಲ್ಲ. ಸ್ವಲ್ಪ ಯುವಕರು ಅಲ್ಲಿ ಐ ಲವ್ ಮೊಹಮ್ಮದ್ ಅಂತ ಹೇಳಿಬಿಟ್ಟು ಮಾತಾಡಿದ್ದಾರೆ. ಏನಾಗಿದೆ ಅಲ್ಲಿ ಅಂತ ಹೇಳಿದರೆ, ಪೊಲೀಸ್ನವ್ರಿಗೆಲ್ಲ ಅರೆಸ್ಟ್ ಮಾಡಿ FIR ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ನಂದು ಪ್ರಶ್ನೆ ಏನಂತ ಹೇಳಿದರೆ, ಅವರಿಗೆ ಅರೆಸ್ಟ್ ಮಾಡೋ ಅವಶ್ಯಕತೆ ಯಾಕೆ ಬಂತು? ಯಾಕೆ ಅರೆಸ್ಟ್ ಮಾಡಿದ್ರಿ ಅವ್ರನ್ನ? ನಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ? ಎಲ್ಲ ಧರ್ಮ, ಯಾವುದನ್ನ ಧರ್ಮ ಇರಲಿ, ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಬುದ್ಧ ಇರಲಿ, ಜೈನ್ಸ್ ಇರಲಿ, ಯಾವ ಧರ್ಮದಲ್ಲಿ ಇದ್ರೂ ನೀವು ನಿಮ್ಮ ಧರ್ಮ ಫಾಲೋ ಮಾಡಬಹುದು. ಏನು ಯಾವ ಥರದ್ದು ರಿಸ್ಟ್ರಿಕ್ಷನ್ ಇಲ್ಲ ಅಂತ. ನಾವು ನಮ್ಮ ಧರ್ಮ ಫಾಲೋ ಮಾಡಿದರೆ ನಿಮ್ಗೆ ಯಾಕೆ ಅಷ್ಟು ಹೊಟ್ಟೆ ಕಿಚ್ಚು? ಪೊಲೀಸ್ನವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಏನು ಸ್ಟೇಟ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಹೇಳಿಬಿಟ್ಟು? ಇನ್ಸ್ಟ್ರಕ್ಷನ್ಗೆ ಸ್ಟೇಟ್ ಗೌರ್ಮೆಂಟ್ಗೆ ಏನು ಅಧಿಕಾರ ಇದೆ? ನಿಮ್ಮ ಹಾಗೆ ನೀವು ಯಾವ ಇದಕ್ಕೆ ಧರ್ಮಕ್ಕೆ ನೀವು ಸೇರಿದ್ದೀರ, ನೀವು ಧರ್ಮದ ಬಗ್ಗೆ ನೀವೇನು ಮಾಡ್ತಾಯಿದ್ರು ಸರಿ. ನಾವು ನಮ್ಮ ಧರ್ಮದ ಬಗ್ಗೆ ಏನನ್ನ ಮಾತಾಡಿದರೆ ನಾವು ತಪ್ಪ? ನಮ್ಮದೇನು ತಪ್ಪೇನೂ ಇಲ್ಲ. ಯಾವ ಧರ್ಮಕ್ಕೆ ನಾವು ಏನೂ ಹೇಳಲಿಲ್ಲ. ನಾವು ನಮ್ಮ ಧರ್ಮ ಏನು ಹೇಳುತ್ತೆ ಅದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ಬೇರೆಯವ್ರಿಗೆ ಏನು ತೊಂದರೆ ಆಗ್ತಾಯಿದೆ? ತೊಂದರೆ ಯಾಕಾಗುತ್ತೆ? ನಾವು ನಿಮಗೇನೋ ಹೇಳ್ತಾ ಇದ್ದರೆ ಆವಾಗ ನಿಮಗೆ ತೊಂದರೆ ಆಗ್ಬೋದು. ನಾವೇನು ಹೇಳ್ತಾ ಇಲ್ಲ, ನಾವು ಸುಮ್ಮನೆ ಇದ್ದೀವಿ, ನಾವೇನು ಮಾತಾಡ್ತಾ ಇಲ್ಲ ಈ ಬಗ್ಗೆ. ಆದ್ರೂ ನಮ್ಮ ಯುವಕರಿಗೆ ಅರೆಸ್ಟ್ ಮಾಡೋದು ಯಾಕೆ? ಮುಸ್ಲಿಮ್ಸ್ಗೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದರೆ ಅವ್ರ ಜೀವನೇ ಕೊಟ್ಬಿಡ್ತಾರೆ. ಅವ್ರೆಲ್ಲ ಆಸ್ತಿ ಹೋಗಿಬಿಡಲಿ, ಅವ್ರ ಮನೆ ಹೋಗಿಬಿಡಲಿ, ಎಲ್ಲ ಅವ್ರದ್ದು ಹೋಗಿಬಿಡಲಿ. ಆದ್ರೂ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರಿಗೆ ಅವರು ಯಾವ ಕಾರಣಕ್ಕೂ ಏನನ್ನು ಹೆಚ್ಚು ಕಡಿಮೆ ಯಾವನ್ನ ಮಾತಾಡಿದರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇದಾಗಲೇ ನಮ್ಮ ಮುಸ್ಲಿಂ ಜನಾಂಗದವ್ರು ತೋರಿಸಿದ್ದಾರೆ. ಇದು BJP ರೂಲ್ಡ್ ಸ್ಟೇಟ್ಸಲ್ಲಿ UP ಆಗಲಿ, ಬಿಹಾರ ಆಗಲಿ, ಮಧ್ಯಪ್ರದೇಶ ಆಗಲಿ, ಛತ್ತೀಸ್ಗಢ ಆಗಲಿ, ಉತ್ತರಾಂಚಲ್ ಆಗಲಿ, ಒರಿಸ್ಸಾ ಆಗಲಿ, ಇಲ್ಲೆಲ್ಲ ಮುಸ್ಲಿಂ ಮೇಲೆ ಹಲ್ಲೆ ಆಗ್ತಾಯಿದೆ. ಯಾಕೆ? ನಾವು ಸುಮ್ಮನೆ ಇದ್ದೀವಿ ಅಂತ ಆಗ್ತಾ ಇರೋದಲ್ಲ ಇದು. ನಿಮ್ಮ ಕರ್ತವ್ಯ ಏನು? ಸರ್ಕಾರದ ಕರ್ತವ್ಯ ಏನು? ಎಲ್ರಿಗೂ ರಕ್ಷಣೆ ಕೊಡಬೇಕು. ಇದು ನಿಮ್ಮ ಕರ್ತವ್ಯ. ಸರ್ಕಾರ ಮಾಡೋದು ಯಾಕೆ? ಸರ್ಕಾರ ಚುನಾವಣೆ ಯಾಕೆ ಮಾಡೋದು? ಎಲ್ರಿಗೂ ರಕ್ಷಣೆ ಕೊಡಬೇಕು. ಈಕ್ವಾಲಿಟಿ ಇದೆ ಎಲ್ರಿಗೂ. ಯಾವ ಧರ್ಮದಲ್ಲಿ ಇರಲಿ, ಅವನು ಇಂಡಿಯನ್ ಸಿಟಿಸನ್ ಇದ್ದರೆ ಸಾಕು, ಅವನಿಗೆ ಈಕ್ವಾಲಿಟಿ ಇದೆ. ಎಲ್ಲ ಧರ್ಮ ಈಕ್ವಲ್. ನಾವು ಯಾವ ಧರ್ಮಕ್ಕೂ ಇವತ್ತು ತನಕ ಹೇಳಿ ಯಾವುದನ್ನ FIR ಆಗಿದೆಯಾ ನಮ್ಮ ಮೇಲೆ? ಇವತ್ತು ತನಕ ನಾವು ಯಾವ ಧರ್ಮಕ್ಕೂ ಏನೂ ಹೇಳೋದಿಲ್ಲ. ಯಾಕಂದರೆ ನಮ್ಮ ಧರ್ಮ ಅದು ನಮಗೆ ಕಲಿಸೋದಿಲ್ಲ. ನಮ್ಮ ಧರ್ಮ ಏನು ಸ್ಟ್ರಿಕ್ಟಾಗಿ ನಮ್ಗೆ ಹೇಳ್ತಾರೆ ಏನು? ಎಲ್ಲ ಧರ್ಮ ಒಂದೇನೇ. ಈಗ ನೋಡಿ, ಇದು ಎಜುಟೇಷನ್ ಶುರು ಆದಮೇಲೆ ಐ ಲವ್ ಮೊಹಮ್ಮದ್ ಅಂತ ಒಂದು ಇದು ಶುರುವಾಯಿತು ಈ ದೇಶದಲ್ಲಿ. ಆವಾಗ ಮುಸ್ಲಿಮ್ಸೇ ಅಲ್ಲ, ಹಿಂದೂ ಸಂಘಟನೆಗಳು, ಹಿಂದೂ
ರಿಲಿಜಿಯಸ್ ಲೀಡರ್ಸ್ಗಳು, ಮಠಗಳು, ಇವರೆಲ್ಲ ಮುಸ್ಲಿಂ ಸಪೋರ್ಟಲ್ಲಿ ಬಂದಿದ್ದಾರೆ. ಯಾಕೆ? ಇದು ದೇಶ ಸೆಕ್ಯುಲರ್ ದೇಶ. ಇದು ಈಗ ನಮ್ಮ ಜೊತೇಲಿ ಯಾಕೆ ನಿಂತಿದ್ದಾರೆ ಅವರು? ಮುಸ್ಲಿಮ್ಗೆ ಪ್ರಾಬ್ಲಮ್ ಮಾಡ್ತಾಯಿದ್ದೀರಾ, ಮುಸ್ಲಿಮ್ಗೆ ನೀವು ಟಾರ್ಗೆಟ್ ಮಾಡ್ತಾಯಿದ್ದೀರಾ ಅಂತ ಹೇಳಿಬಿಟ್ಟು ಸೆಕ್ಯುಲರ್ ಹಿಂದೂಸು ನಮ್ಮ ಜೊತೇಲಿ ನಿಂತಿದ್ದಾರೆ. ಇವತ್ತು ಈ ದೇಶದಲ್ಲಿ 5% ಜನ ನಮಗೆ ವಿರೋಧ ಮಾಡ್ತಾ ಇರೋದು. 5%. 95% ಮುಸ್ಲಿಮ್ಸ್ ಹಿಂದೂ ಬ್ರದರ್ಸ್ ನಮ್ಮ ಜೊತೆಯಲ್ಲಿದ್ದಾರೆ. ಯಾಕಂದರೆ ನಾವು ಶಾಂತಿಯಿಂದ ಹೋಗ್ತೀವಿ. ನಾವು ಶಾಂತಿ ಬಿಟ್ಟು ಏನು ಮಾತಾಡೋಕ್ಕೆ ಹೋಗಲ್ಲ. ನೀವು ಸುಮ್ಮನೆ ಕೆಣಕ್ತಾ ಇದ್ದರೆ ಯಾವಾಗ ತನಕ ನಾವು ಶಾಂತಿಯಿಂದ ಕೂತ್ಕೋಬೇಕು? ನಮ್ಮ ಧರ್ಮನೂ ಅದೇ ನಮಗೆ ಹೇಳುತ್ತೆ, ಶಾಂತಿಯಿಂದ ಇರಿ ಅಂತ ಹೇಳಿಬಿಟ್ಟು. ಎಲ್ಲ ಧರ್ಮ ಸಮಾನ ಅಂತಾರೆ ನಮ್ಮ. ಇನ್ನೂ ನಮ್ಮ ಧರ್ಮ ಏನು ಹೇಳುತ್ತೆ? ಯಾವುದನ್ನ ಧರ್ಮ ಇರಲಿ ಅವ್ರ ಲೀಡರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು ನೀವು ಅಂತ ಹೇಳ್ಕೊಡ್ತಾರೆ. ನಮ್ಮ ಧರ್ಮದಲ್ಲಿ ಗಲಾಟೆ ಮಾಡೋದು, ಇದು ಮಾಡೋದು, ಇನ್ನೊಂದು ಧರ್ಮಕ್ಕೆ ಏನೋ ಕೆಟ್ಟದಾಗಿ ಮಾತಾಡೋದು, ಅದೆಲ್ಲ ನಾವು ಮಾಡೋದಿಲ್ಲ. ಇವಾಗ ತನಕ ನಮ್ಮ ಯಾವ ಯೂತ್ ಮೇಲೂ ಅಂಥ ಕೇಸ್ ಇಲ್ಲ. ನಾವು ಯಾವುದನ್ನ ಧರ್ಮಕ್ಕೆ ವಿರೋಧ ಮಾಡಿದ್ದೀವಿ, ಹೇಳಿದ್ದೀವಿ, ವಿರೋಧವಾಗಿ ಅವ್ರಿಗೆ ಹೇಳಿದ್ದೀವಿ, ವಿರೋಧವಾಗಿ ನಾವು ಭಾಷಣ ಮಾಡಿದ್ದೀವಿ ಅಂತ ನಮ್ಮ ಮೇಲೆ ಯಾವುದು ಈ ಇಡೀ ದೇಶದಲ್ಲಿ ಯಾರ ಮೇಲೇನೂ ಇಂಥ ಕೇಸ್ ಇಲ್ಲ. ಐ ಲವ್ ಮೊಹಮ್ಮದ್ ಅಂತ ಹೇಳಿ ನಮ್ಮ ಮೊಹಮ್ಮದಿಗೆ ನಾವು ಪ್ರೀತಿ ಮಾಡ್ತೀವಿ ಅಂತ ಹೇಳಿ. ಯಾಕಂದರೆ ದೇವರು ಏನು ಹೇಳ್ತಾನೆ ಖುರಾನಲ್ಲಿ? ನಾನು ಈ ಪ್ರಪಂಚ ಮಾಡಿದ್ದು ನನ್ನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ಗೋಸ್ಕರ ಮಾಡಿದ್ದು. ನಾನು ಇದು ಪ್ರಪಂಚ 6 ದಿವಸದಲ್ಲಿ ನಾನು ಈ ಪ್ರಪಂಚ ಮಾಡಿದೆ. 18,000ಕ್ಕೆ ಜಾಸ್ತಿ ನಾನು ಮಖ್ಲೂಕ್ ಮಾಡಿದೆ. 6 ದಿನದಲ್ಲಿ ನಾನು ಭೂಮಿ ಮಾಡಿದೆ, ಆಮೇಲೆ ನಾನು ಸ್ವರ್ಗನೂ ಮಾಡಿದೆ, ನರಕನೂ ಮಾಡಿದೆ. ನಾನು ಯಾರಿಗೋಸ್ಕರ ಮಾಡಿದ್ದು? ಸಾವಿರಾರು ವರ್ಷದ ಹಿಂದೆ ದೇವರು ಹೇಳಿರೋದು ಇದು ಮಾತು. ಖುರಾನಲ್ಲಿ ಇವತ್ತು ಇದೆ. ನಾವು ಆ ಪೈಗಂಬರ್ ಉಮ್ಮತಿ. ನಾವು ಉಮ್ಮತಿ ಅಂತ ಹೇಳಿದ್ರೆ ಈ ಪ್ರಪಂಚ ಎಲ್ಲ ಅವ್ರದ್ದು ಉಮ್ಮತಿನೇ. ಯಾಕಂದರೆ ಇವರೆಲ್ಲ ನಾವೆಲ್ಲ ಏನು ಮನುಷ್ಯ ಏನಿದ್ದಾನೆ ಅವರೆಲ್ಲ ಜೊಹನ ಆದಮ್ ಕಿ ಔಲಾದ್. ಅವರು ಒಪ್ತಾರೆ ಆ ಬಾತಿಗೆ. ಈ ಪ್ರಪಂಚ ಎಲ್ಲ ಆದಮ್ ಕಿ ಔಲಾದ್ ಆ್ಯಂಡ್ ಹುಜೂರ್ ಕೆ ಉಮ್ಮತಿ. ನೀವು ದೇವರು ನಿಮಗೆ ದೇವರು ಒಬ್ಬನೇ ನಮಗೆ ಅಂತ ಹೇಳ್ಬಿಟ್ಟು, ಲಾ ಇಲಾಹ ಇಲ್ಲಲ್ಲಾ ಅಲ್ಲಾ ಏಕ್ ಹೈ, ದೇವರು ಒಬ್ಬನೇ. ಮೊಹಮ್ಮದ್ ರಸೂಲುಲ್ಲಾ, ಮೊಹಮ್ಮದ್ ಅಲ್ಲಾಹಕ್ಕೆ ರಸೂಲ್ ಹೈ. ಮೊಹಮ್ಮದ್ ಏನು ಪೈಗಂಬರ್ ಏನಿದ್ದಾರೆ ಅವರು ಇವರಿಗೆ ಅಲ್ಲಾಹಕ್ಕೆ ಅಲ್ಲಾಹ ಕಳಿಸಿರೋದವ್ರಿಗೆ ಒಂದು ಇದು ಮಾಡಿ ಪ್ರಾಫಿಟ್ ಮಾಡಿ ಕಳಿಸಿರೋದು. ಅವ್ರಿಗೆ ಅಲ್ಲಾಹಗೆ ಅವರು ಪ್ರಾಫಿಟ್ ಅಷ್ಟೇ. ನಾವು ಎಲ್ಲ ಇವರು ಉಮ್ಮತಿ. ಇದರಿಂದ ಮುಂಚೆ 1,25,000 ಪೈಗಂಬರ್ ಬಂದು ಈ ಪ್ರಪಂಚದಲ್ಲಿ ಬಂದು ಹೋಗಿದ್ದಾರೆ. ಯಾರು ಏನು ಯಾವ ಧರ್ಮಕ್ಕೂ ನಾವು ಏನೂ ಹೇಳಲಿಲ್ಲ. ನಮ್ಮ ಧರ್ಮ ಎಷ್ಟಿದೆ ಅದರ ವಿತಿನ್ ದಿ ಲಿಮಿಟ್ಸ್ ಆಫ್ ದಿ ಧರ್ಮ ನಾವೇನಾದರೂ ಮಾಡ್ಕೊಡ್ತೀವಿ. ಹೊಟ್ಟೆ ಕಿಚ್ಚು ಯಾಕೆ ನಿಮಗೆ? ನಾವೇನು ತಪ್ಪು ಮಾಡ್ತಾಯಿದ್ದೀವಿ? ನಾವು ಸುಮ್ಮನೆ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವು ಏನು ಬೇಕಾದರೂ ಮಾಡ್ಬೋದಾ? ನಮ್ಮ ಮಸೂತಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಈಗ ಮೊನ್ನೆ ಇದರಲ್ಲಿ ಏನಾಯಿತು, ಮಂಡ್ಯದಲ್ಲಿ ಏನಾಯಿತು? ಮಸೂತಿ ಮೇಲೆ ಹಲ್ಲೆ ಮಾಡಿದ್ದು ಯಾರು? ಅರೆಸ್ಟ್ ಮಾಡಿರೋದು ಯಾರಿಗೆ? ಮುಸಲ್ಮಾನರಿಗೆ. ಒಂದಾದರೂ ಹಿಂದೂ ಇದು ಮುಸ್ಲಿಮ್ಸ್ ಬಿಟ್ಟು ಯಾರಿಗಾನ ಬೇರೆಯವ್ರಿಗೆ ಅರೆಸ್ಟ್ ಮಾಡಿದ್ದೀರಾ ನೀವು? ಯಾಕೆ ಮಾಡಿಲ್ಲ? ಕಲ್ಲು ಎಸ್ತಿದ್ದು ಅವರು, ಹತ್ತು ಕಡೆಯಿಂದ ಬಂದಿದ್ದು ಕಲ್ಲು. ನಮ್ಮ ಹುಡುಗರಿಗೆಲ್ಲ ಕರ್ಕೊಂಡು ನೀವು ಅರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸಿದಾರ? ಯಾಕೆ? ನ್ಯಾಯನ ಇದು? ಕಾನೂನು ಚೌಕಟ್ಟಲ್ಲಿ ನಾವು ನಮ್ಮನ್ನ ರೋಷ ತೋರಿಸ್ಬೇಕು. ಕಾನೂನು ಚೌಕಟ್ಟಲ್ಲಿ ಇದು ಮಾಡ್ತೀವಿ, ಕಾನೂನು ಬಿಟ್ಟು ಮಾಡೋದಿಲ್ಲ ನಾವು. ಯಾಕಂದರೆ ನಮ್ಮ ಮೇಲೆ ಹಲ್ಲೆ ಆಗ್ತಾಯಿದೆ. ಒಬ್ಬರು ಯಾರೋ MLA ಹೇಳ್ತಾನೆ, ಮುಸ್ಲಿಂ ಹುಡುಗಿಗೆ ಮದುವೆ ಮಾಡ್ಕೊಂಡು ಬಂದರೆ 5 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ರ ಮೇಲೆ ಆ್ಯಕ್ಷನ್ ಯಾಕೆ ತೊಗೊಳ್ಳಿಲ್ಲ? MLA ಇರ್ಬೋದು ಅವನು, ಆ್ಯಕ್ಷನ್ ಯಾಕೆ ತೊಗೊಳ್ಳಿಲ್ಲ ನಮ್ಮ ಕರ್ನಾಟಕ ಸರ್ಕಾರದವರು? ಯಾಕೆ ಸುಮ್ಮನಿದ್ದಾರೆ? ಇನ್ನೊಬ್ಬ ಯಾರೋ ಹೇಳ್ತಾನೆ ಬಡ್ಡಿ ಮಕ್ಕಳ ಅಂತ ಹೇಳ್ತಾನೆ, ಅವನು ಅಡ್ರೆಸ್ ಮಾಡ್ತಾನೆ ನಮಗೆ, ಬಡ್ಡಿ ಮಕ್ಕಳ ಈ ದೇಶದಿಂದ ಹೊರಗೆ ಹಾಕ್ತೀನಿ ನಿಮಗೆ ಅಂತ. ಯಾರು ಅವನಿಗೆ ಇದು ಅಧಿಕಾರ ಕೊಟ್ಟಿರೋದು? ಅವ್ನು ಯಾವನ ಇರಲಿ, ಅಧಿಕಾರ ಯಾರು ಕೊಟ್ಟರು? ಸರ್ಕಾರ ಯಾಕೆ ಸುಮ್ಮನೆ ಇದೆ? ಯಾಕೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ? ಇನ್ನೊಬ್ಬ ಲೇಡಿ ಮೊನ್ನೆ ಇದರಲ್ಲಿ ಮಂಡ್ಯದಲ್ಲಿ
ಮುಸ್ಲಿಮ್ಸು ಸೂಳೆ ಮಕ್ಕಳು ಅಂತ ಹೇಳ್ತಾಳೆ. ಯಾಕೆ ಆ್ಯಕ್ಷನ್ ತೊಗೊಳ್ಳಿಲ್ಲ ನೀವು? ನಾವೇನೋ ಇಂಥ ಮಾತಾಡ್ಬಿಟ್ರೆ ಮೊದಲೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀರಾ ನಮಗೆ. ಸಿದ್ದರಾಮಯ್ಯ ಅವರೇ, ಇದು ಸರಿ ಇಲ್ಲ. ನೀವೇನು ನಮಗೆ ಮಾತು ಕೊಟ್ಟಿದ್ರಿ ಆ ಮಾತು ಮೇಲೆ ನಡ್ಕೊಳ್ಳಿ. ನೀವು ನಿಮ್ಮ ಮೇಲೆ ನಮ್ಗೆ ಭಾಳ ಭರವಸೆ ಇತ್ತು. ನಾವು ತಿಳ್ಕೊಂಡಿದ್ವಿ ನಮ್ಮ ಸರ್ಕಾರ ಅಂತ ಹೇಳಿಬಿಟ್ಟು, ನಮ್ಮ ಸರ್ಕಾರ ಅಲ್ಲ ಅಂತ ಇವತ್ತು ನಾವು ಭಾವಿಸ್ತೇವೆ. ಯಾಕಂತ ಹೇಳಿದರೆ ನಮ್ಮದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ನೀವು. MLS ಅದು ಇಶ್ಯೂ ಎತ್ಕೋಬಹುದಾಗಿತ್ತಲ್ಲ ಇದರಲ್ಲಿ ಅಸೆಂಬ್ಲಿಯಲ್ಲಿ. ಮೊನ್ನೆನೇ ಅಸೆಂಬ್ಲಿ ಆಯಿತು, ಅದ್ರ ಮುಂಚೆ ಹೇಳಿದ್ದು ಇವರು. ಯಾಕೆ ಎತ್ತಿಲ್ಲ ನೀವು? ಹೆದರಿಕೆ ಯಾಕೆ ಇದೆ ನಿಮಗೆ? ಕುರ್ಚಿ ಹೋಗುತ್ತಂತ ಹೇಳಿಬಿಟ್ಟು ನಾವೆಲ್ಲ ಎಲ್ಲಿ ಹೋಗಬೇಕು? ಕಮ್ಯುನಿಟಿ ಎಲ್ಲಿ ಹೋಗಬೇಕು? ನಿಮಗೆ 90% ನಾವು ವೋಟ್ ಮಾಡಿರೋರು ಎಲ್ಲಿ ಹೋಗಬೇಕು? ನೀವೇನು ಹೇಳ್ತೀರ ಅದು ಕೇಳ್ಕೊಂಡು ಇರಬೇಕಾ ನಾವು? ಯಾಕೆ ಇರಬೇಕು? ನಾವು ಇರೋದಿಲ್ಲ. ನಿಮ್ಮ ಹಾಗೆ ನಾವು ಈಕ್ವಲ್ ರೈಟ್ ನಮಗೂ ಇರೋದು. ವಿ ಆರ್ ಆಲ್ಸೋ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ವಾಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಟು ಯು, ದಟ್ ಸೇಮ್ ಥಿಂಗ್ ವಾಸ್ ಗಿವನ್ ಟು ಅಸ್ ಆಲ್ಸೋ. ವೈ ಶುಡ್ ವಿ ಕೀಪ್ ಕ್ವೈಟ್? ಸಿದ್ದರಾಮಯ್ಯ ಅವ್ರ ಮೇಲೆ ಭಾಳ ಮುಸ್ಲಿಮ್ಗೆ ಭರವಸೆ ಇತ್ತು. ಅವ್ರು ನಮ್ಮದು ಏನೇನು ಇದಿದೆ ಇಶ್ಯೂಸ್ ಇದೆ ಅದು ಸಾಲ್ವ್ ಮಾಡ್ತಾರಂತ ಹೇಳಿಬಿಟ್ಟು 2.5 ವರ್ಷ ಆಗಿಬಿಡ್ತು. ಸಿದ್ದರಾಮಯ್ಯ ಅವ್ರ ಕೈಲೇ ಏನೂ ಆಗಿಲ್ಲ, ನಮಗೇನು ಇದು ಕೊಟ್ಟಿಲ್ಲ. ಬರೀ ಅವ್ರಿಗೆ ಇವಳು ತಿಳ್ಕೊಂಡಿದ್ದಾರೆ ಏನಂತ ಹೇಳಿದ್ರೆ ಮುಸ್ಲಿಮ್ಸ್ ನಮಗೇನೆ ಓಟ್ ಕೊಡ್ತಾರೆ, ಅವ್ರಿಗೆ ಸಹಾಯ ಮಾಡಲಿ ಬಿಡಲಿ. ಅದು ಸಿದ್ದರಾಮಯ್ಯ ಅವರೇ ತಪ್ಪು ತಿಳ್ಕೊಂಡಿದ್ದೀರಿ ನೀವು. ನಮಗೆ ಬೇರೆ ಆಪ್ಷನ್ನೂ ಇದೆ. ನಾವು ಯಾರಿಗೂ ಓಟ್ ಮಾಡೋದಿಲ್ಲ, BJPಗೂ ಮಾಡಲ್ಲ, ಜನತಾದಳ್ಗೂ ಮಾಡೋದಿಲ್ಲ, ಕಾಂಗ್ರೆಸ್ಸಲ್ಗೂ ಮಾಡೋದಿಲ್ಲ. ನಾವು ಮನೇಲಿ ಕೂತ್ಕೊಂಡ್ಬಿಟ್ರೆ ಏನು ಮಾಡ್ತೀರಾ ಆವಾಗ? ನಮ್ಮ ಎಷ್ಟು ಇದಿದ್ದಾವೆ, ಪ್ರಾಬ್ಲಮ್ಸ್ ಇದ್ದಾವೆ, ಅದು ನೀವು ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ನಾವು ಯಾಕೆ ಓಟ್ ಕೊಡಬೇಕು ನಿಮಗೆ? ಯಾಕೆ ನಿಮಗೆ ಫಾಲೋ ಮಾಡಬೇಕು? ನಾವು ತಿಳ್ಕೊಂಡಿದ್ದೀವಿ ಇದು ನಮ್ಮ ಗೌರ್ಮೆಂಟ್ ಅಂತ ಹೇಳಿಬಿಟ್ಟು 6 ತಿಂಗಳಲ್ಲಿ ನೀವು ಎಲ್ಲ ಇದು ಮುಗಿಸ್ಕೊಡ್ತೀವಿ, ಇದೆಲ್ಲ ಎಷ್ಟು ನಿಮ್ಮ ಪ್ರಾಬ್ಲಮ್ಸ್ ಇದೆಯವೆಲ್ಲ ಮುಗಿಸ್ಕೊಡ್ತೀವಿ ಅಂತ ನೀವು ಮಾತು ಕೊಟ್ಟು ಬಂದಿದ್ರಿ. ನಮ್ಮ ಲೀಡರ್ಸ್ಗೆ ಮಾತು ಕೊಟ್ಟಿದ್ರಿ, ನಮ್ಮ ರಿಲೀಜಿಯಸ್ ಲೀಡರ್ಸ್ಗೂ ಮಾತು ಕೊಟ್ಟಿದ್ವಿ. ನೀವು ಏನೂ ಮಾಡಿಲ್ವಲ್ಲ. ನಾವು ಕೇಳೋದು ತಪ್ಪಾ?